ಬೆಂಗಳೂರು ಏರ್‌ಪೋರ್ಟ್‌ನಲ್ಲಿ ಇನ್ಮೇಲೆ ಈ ಕ್ಯಾಬ್ ಪಿಕಪ್ ಮಾಡಬೇಕು ಅಂದ್ರೆ ಕೇವಲ 8 ನಿಮಿಷ ಮಾತ್ರ ಅವರಿಗೆ ಸಮಯ ಇರುತ್ತೆ. ಅದ್ರ ಮೇಲೆ ಅವರೇನಾದ್ರೂ ಇದ್ರೆ ಅಲ್ಲಿ ಫೈನ್ ಬೀಳುತ್ತೆ. ಯಾಕೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡೋಣ. ಕೆಂಪೇಗೌಡ ಏರ್‌ಪೋರ್ಟ್ ಕ್ಯಾಬ್ ಕಾರುಗಳಿಗೆ ರೂಲ್ಸ್. ಇನ್ಮುಂದೆ ವಾಹನಗಳು 8 ನಿಮಿಷಕ್ಕಿಂತ ಹೆಚ್ಚು ಕಾಯುವಂತಿಲ್ಲ. ಎಂಟ್ರಿ ಪಿಕಪ್ ಜಾಗದಲ್ಲಿ ಜಾಸ್ತಿ ಹೊತ್ತು ತಂಗಿದ್ರೆ ಫೈನ್. ಭಾರತದ 3ನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಅಂದ್ರೆ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ. ಈಗ ಏರ್‌ಪೋರ್ಟ್‌ನಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡಲು ನಯಾ ರೂಲ್ಸ್‌ಗೆ ಕೆಎಐಎಲ್ ಸಜ್ಜಾಗಿದೆ. ಏರ್‌ಪೋರ್ಟ್‌ನಲ್ಲಿ ಪ್ರಯಾಣಿಕರನ್ನ ಪಿಕಪ್ ಮಾಡಲು ಬರುವ ಕ್ಯಾಬ್ ಹಾಗೂ ಖಾಸಗಿ ವಾಹನಗಳು 8 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ನಿಲ್ಲುವಂತಿಲ್ಲ. ವೈಟ್ ಬೋರ್ಡ್ಗೆ 8 ನಿಮಿಷ, ಯೆಲ್ಲೋ ಬೋರ್ಡ್ಗೆ 10 ನಿಮಿಷ ನಿಗದಿ ಮಾಡಲಾಗಿದೆ. ಒಂದು ವೇಳೆ ಹೆಚ್ಚು ಅವಧಿಗೆ ವಾಹನ ನಿಲ್ಲಿಸಿದ್ರೆ ದಂಡ ವಿಧಿಸಲು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮುಂದಾಗಿದೆ. ಡಿಸೆಂಬರ್ 8ರಿಂದ ಹೊಸ ರೂಲ್ಸ್ ಬರುವ ಸಾಧ್ಯತೆ ಇದೆ. 8 ನಿಮಿಷಗಳಿಗಿಂತ ಹೆಚ್ಚು ಕಾಯುವ ಕ್ಯಾಬ್, ಖಾಸಗಿ ವಾಹನಗಳಿಗೆ ಶುಲ್ಕ ವಿಧಿಸಲು ಏರ್‌ಪೋರ್ಟ್ ಅಥಾರಿಟಿ ಮುಂದಾಗಿದೆ. ಟರ್ಮಿನಲ್ಗಳು 1 ಮತ್ತು 2ರಲ್ಲಿ ಗೊತ್ತುಪಡಿಸಿದ ಆಗಮನ, ಪಿಕಪ್ ವಲಯಗಳಿಗೆ ಪ್ರವೇಶ ಎಲ್ಲ ಬಿಳಿ ಯೆಲ್ಲೋ ಬೋರ್ಡ್ ವಾಹನಗಳಿಗೆ 8 ನಿಮಿಷ ಉಚಿತವಾಗಿರುತ್ತೆ. ವಾಹನಗಳಿಗೆ ಟಫ್ ರೂಲ್ಸ್. 8 ನಿಮಿಷಗಳನ್ನ ಮೀರಿ ಹೆಚ್ಚು ಸಮಯ ತಂಗಿದ್ರೆ ದಂಡ ಫಿಕ್ಸ್. 8ರಿಂದ 13 ನಿಮಿಷಗಳವರೆಗೂ ಕಾಯಲು ₹150 ಶುಲ್ಕ. 13ರಿಂದ 18 ನಿಮಿಷಗಳವರೆಗೆ ₹300 ಶುಲ್ಕ. 18 ನಿಮಿಷಗಳನ್ನ ಮೀರಿದ ವಾಹನಗಳು ನಿಂತ್ರೆ ಟೋಯಿಂಗ್ ಮಾಡಲಾಗುತ್ತೆ. ಈ ಹೊಸ ನೀತಿ ಜಾರಿಯಾದ್ರೆ ಚಾಲಕರು ತೀವ್ರ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಆದರೆ ವಾಹನ ದಟ್ಟಣೆ ಕಡಿಮೆ ಮಾಡಲು ಇದೊಂದೇ ಅಸ್ತ್ರ ಅಂತ ಪ್ರಾಧಿಕಾರ ತೀರ್ಮಾನಕ್ಕೆ ಬಂದಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.